ಸಾಕ್ಷಿ ಸಮೇತ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಮೌನ ವಹಿಸಿದೆ. ಬಿ ಜೆ ಪಿಯವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಬಲ್ಕ್ ವೋಟರ್ಸ್ ಇದ್ದಾರೆ, ಏನು ಹೇಳಬೇಕು, ಇದನ್ನು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು? ಎಲೆಕ್ಷನ್ ಕಮಿಷನ್ ಅವರು. ಮೇಲ್ನೋಟಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಬಿ ಜೆ ಪಿ ಸರ್ಕಾರದ ಕೈಗೊಂಬೆ ಆಗಿದೆ. ಚುನಾವಣೆಗಳು ನಿಷ್ಪಕ್ಷಪಾತವಾಗೂ ನಡೀತಾ ಇಲ್ಲ, ಪಾರದರ್ಶಕವಾಗೂ ನಡೀತಾ ಇಲ್ಲ. ಆಳಂದಲ್ಲಿ ಇನ್ನೂ ಒಂದು 2-3 ವಾರದಲ್ಲಿ ಅದೆಲ್ಲನೂ ಹೊರಗೆ ಬರುತ್ತೆ. ಅವಾಗ ನಿಮಗೆ ತೋರಿಸ್ತೀವಿ ಹೇಗೆ ಮಾಡ್ತಾ ಇದ್ದಾರೆ. ನೋಡಿ, ಮಹದೇವಪುರ ಇರ್ಬೋದು, ಆಳಂದ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತು ಇವಾಗ ಹರಿಯಾಣ ಇರ್ಬೋದು. ರಾಹುಲ್ ಗಾಂಧಿಯವರು ದಾಖಲೆ ಸಮೇತ ಅವರು ಆರೋಪಗಳನ್ನು ಮಾಡಿದ್ದಾರೆ. ಸಾಕ್ಷಿ ಸಮೇತ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಮೌನ ವಹಿಸಿದೆ. ಬಿ ಜೆ ಪಿಯವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಏನು ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನಿಗೆ ವಕ್ತಾರರಾಗಿ ಮಾತಾಡ್ತಾ ಇದ್ದಾರೆ. ನೀವೇ ಹೇಳಿ, 2 ಬೂತ್ನಲ್ಲಿ ಒಂದೇ ಮಹಿಳೆಯರ ಹೆಸರಲ್ಲಿ, ಅಂದರೆ ಒಂದೇ ಮಹಿಳೆಯರದು ಒಂದೇ ಫೋಟೋ 223 ಸರಿ ಇದೆ ಅಂದರೆ ಏನು ಅನ್ನಬೇಕು? ಆಮೇಲೆ ಯಾವುದೋ ಬ್ರೆಜಿಲಿಯನ್ ನಟಿದಿದೆ ಅಂತೆ, ಏನು ಹೇಳಬೇಕು? 19 ಲಕ್ಷ ಬಲ್ಕ್ ವೋಟರ್ಸ್ ಇದ್ದಾರೆ, ಏನು ಹೇಳಬೇಕು? ಇದನ್ನು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು? ಎಲೆಕ್ಷನ್ ಕಮಿಷನ್ ಅವರು. ಇಲ್ಲಿವರೆಗೂ ನಾವು ಏನೇ ದಾಖಲೆಗಳನ್ನು ಅವರಿಗೆ ಕೊಟ್ಟರೂ ಕೂಡ, ಪಬ್ಲಿಕ್ ಡೊಮೇನ್ನಲ್ಲಿ ಅವೈಲೇಬಿಲಿಟಿ ಇದ್ರೂ ಕೂಡ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಭಾಳ ಬಾಲಿಶವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರು ಏನೋ ಇವ್ರು ವಕ್ತಾರರು, ECI ವಕ್ತಾರರಿದ್ದಂಗೆ ಮೈಮೇಲೆ ಬೀಳ್ತಾ ಇದ್ದಾರೆ. ಆದರೆ ಫ್ಯಾಕ್ಟ್ ರಿಮೇನ್ಸ್ that they don't have any answers. Fact remains, ಮೇಲ್ನೋಟಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಬಿ ಜೆ ಪಿ ಸರ್ಕಾರದ ಕೈಗೊಂಬೆ ಆಗಿದೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಸೋ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರದ್ದು. ಚುನಾವಣೆಗಳು ನಿಷ್ಪಕ್ಷಪಾತವಾಗೂ ನಡೀತಾ ಇಲ್ಲ, ಪಾರದರ್ಶಕವಾಗೂ ನಡೀತಾ ಇಲ್ಲ. ದರ್ ಇಸ್ ನೋ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಆಮೇಲೆ ನಾನು ಹೇಳ್ದಂಗೆ ಆಳಂದಲ್ಲಿ ಇನ್ನೂ ಒಂದು 2-3 ವಾರದಲ್ಲಿ ಅದೆಲ್ಲನೂ ಹೊರಗೆ ಬರುತ್ತೆ. ಅವಾಗ ನಿಮಗೆ ತೋರಿಸ್ತೀವಿ ಹೇಗೆ ಮಾಡ್ತಾ ಇದ್ದಾರೆ. ಬಿಹಾರದಲ್ಲೂ ಕೂಡ ನೋಡಿ, SIR ಬಗ್ಗೆ ಅವರು ಭಾಳ ಸ್ಪಷ್ಟವಾಗಿ ಏನೇನು ಲೋಪಗಳಿದೆ ಅಂದ್ಬಿಟ್ಟು, ನಾವು ಅಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಎತ್ತಿ ಹಿಡಿದಿದ್ದಾರೆ. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅವರು ಸೊಪ್ಪಾಕಿಲ್ಲ. ಅವರು ಮಾತೇ ಕೇಳ್ತಾ ಇಲ್ಲ. ಇವಾಗ 11 ರಾಜ್ಯಗಳು ಮಾಡಬೇಕು ಅಂತ ಇದ್ದಾರೆ. ಅವ್ರು ಬಂದು ಏನು ಹೇಳಿದ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು? ಇಲ್ಲ, ನಾವು ಇವಾಗ ಸಂಪೂರ್ಣವಾಗಿ ಇದನ್ನು ಪ್ಯೂರಿಫಿಕೇಷನ್ ಮಾಡಿಬಿಟ್ಟಿದ್ದೀವಿ, ಪುನಶ್ಚೇತನಗೊಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಏನಾಯಿತು? ಆಲ್ಮೋಸ್ಟ್ 50-60 ಲಕ್ಷ ಜನ ಮತದಾರ ಪಟ್ಟಿಯಿಂದ ಹೋಗ್ಬಿಟ್ಟಿದ್ದಾರೆ. ನಾಗರಿಕರು ಅನಾಗರಿಕರಾಗಿಬಿಟ್ಟಿದ್ದಾರೆ. ಹೇಗೆ ಸಾಧ್ಯ ಇದು? ಸೊ ಅದರಿಂದ ಏನೇ ಇದ್ರೂ ಕೂಡ ಲಾಜಿಕಲಿ ಅವರು ಉತ್ತರ ಕೊಡಬೇಕಾಗ್ತದೆ. ಆ್ಯಂಡ್ ECI ಈಸ್ ನಾಟ್ above the constitution. They are a constitutional body, but they are not above the constitution of India. They are responsible and they have to be accountable and answer the questions posed by Mr. Rahul Gandhi.